ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋನಲ್ಲಿ ಅತಿ ಮುಖ್ಯವಾದ 3 ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ಅದು ಏನಪ್ಪ ಅಂದರೆ, ನಮ್ಮ ಶರೀರದಲ್ಲಿ ಬೆಳೆಯುವಂತಹ ಉಗುರುಗಳನ್ನು ಯಾವ ದಿವಸ ನಾವು ಕಟ್ ಮಾಡಿದ್ರೆ ಯಾವ ಫಲ ಸಿಗುತ್ತೆ, ಅದೇ ರೀತಿಯಾಗಿ ಯಾವ ದಿವಸ ನಾವು ಕ್ಷವರವನ್ನು ಮಾಡಿಸಿಕೊಳ್ಳಬಹುದು, ಅಂದರೆ ಕಟಿಂಗು ಶೇವಿಂಗು ಯಾವ ದಿವಸ ಮಾಡಿಸಿಕೊಳ್ಳಬಹುದು, ಯಾವ ತಿಥಿಗಳಲ್ಲಿ ನಾವು ಕಟಿಂಗು ಶೇವಿಂಗು ಮಾಡಿಸಿಕೊಳ್ಳಬಾರದು. ಅದೇ ರೀತಿಯಾಗಿ ವೀಳ್ಯದೆಲೆ ಬಳ್ಳಿ ಮನೆ ಹತ್ರ ಬೆಳೆಸಿಕೊಳ್ಳಬಹುದಾ, ಬೆಳೆಸಿಕೊಳ್ಳಬಾರದ? ವೀಳ್ಯದೆಲೆ ಬಳ್ಳಿ ಮನೆ ಹತ್ರ ಇದ್ದರೆ ಯಾವ ನಿಯಮಗಳನ್ನು ನಾವು ಆಚರಿಸಬೇಕು ಎನ್ನುವಂತಹ 3 ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ಸ್ಪಷ್ಟವಾಗಿ ಕ್ಲುಪ್ತವಾಗಿ ತಿಳಿದುಕೊಳ್ಳೋಣ. ನಮ್ಮ ಕೈಯಲ್ಲಿರ್ತಕ್ಕಂಥ ಉಗುರುಗಳೇ ಆಗಲಿ, ಕಾಲಲ್ಲಿರ್ತಕ್ಕಂಥ ಉಗುರುಗಳೇ ಆಗಲಿ, ಭಾನುವಾರದ ದಿವಸ ನಾವು ಕಟ್ ಮಾಡಿದ್ದರೆ ಧನಕ್ಷಯ ಆಯುಷ್ ಕ್ಷೀಣ ಅಂತ ಹೇಳಿದ್ದಾರೆ. ಧನಕ್ಷಯ ಅಂದರೆ ದುಡ್ಡು ಯಾವುದೋ ಒಂದು ಮಾರ್ಗದಲ್ಲಿ ಖರ್ಚಾಗೋಗುತ್ತೆ, ಅನಾರೋಗ್ಯ ಸಮಸ್ಯೆಗಳಿಂದ ಆಗಬಹುದು, ಯಾವುದೋ ಒಂದು ಮಾರ್ಗದಲ್ಲಿ ಮನೆಯಲ್ಲಿರ್ತಕ್ಕಂಥ ದುಡ್ಡು ಅನ್ನೋದು ವ್ಯಯ ಆಗುತ್ತೆ. ಅದೇ ರೀತಿಯಾಗಿ ಆಯುಷ್ ಅನ್ನೋದು ಕ್ಷೀಣಿಸುತ್ತೆ. ಅದೇ ರೀತಿಯಾಗಿ ಸೋಮವಾರದ ದಿವಸ ನಾವು ಉಗುರುಗಳನ್ನು ಕಟ್ ಮಾಡಿದ್ರೆ ಶುಭ ವಾರ್ತೆಗಳು ಕೇಳ್ತೀವಿ, ಕಾರ್ಯಸಿದ್ಧಿ ಆಗುತ್ತೆ. ಅಂದರೆ ಸೋಮವಾರದ ದಿವಸ ಯಾರಾದರೆ ಉಗುರುಗಳನ್ನು ಕಟ್ ಮಾಡಿಕೊಂಡು ಕೈ ಕಾಲು ತೊಳ್ಕೊಳ್ತಾರೋ ಅವರು ಶುಭ ವಾರ್ತೆಗಳನ್ನು ಕೇಳ್ತಾ ಇರ್ತಾರಂತೆ. ಅಶುಭ ವಾರ್ತೆಗಳು ಅವರ ಮನೆ ತನಕ ಬರೋದಿಲ್ಲ. ಅದೇ ರೀತಿಯಾಗಿ ಕಾರ್ಯಸಿದ್ಧಿ, ಯಾವುದೇ ಕಾರ್ಯವನ್ನು ಅವರು ಪ್ರಾರಂಭ ಮಾಡಿದ್ರು ಆ ಕಾರ್ಯ ನಿರ್ವಿಘ್ನವಾಗಿ ಪೂರ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಮಂಗಳವಾರದ ದಿವಸ ಉಗುರುಗಳನ್ನು ಕಟ್ ಮಾಡಿದ್ರೆ ಆತಂಕಗಳು, ಕಷ್ಟ ನಷ್ಟಗಳು ಬರುತ್ತವೆ. ಮಂಗಳವಾರಕ್ಕೆ ಅಧಿಪತಿ ಕುಜ ಆದ ಕಾರಣ ಮಂಗಳವಾರದ ದಿವಸ ಉಗುರುಗಳನ್ನು ಕಟ್ ಮಾಡಿದ್ರೆ ಕಷ್ಟ ನಷ್ಟಗಳು, ನಾವು ಒಂದು ವ್ಯಾಪಾರ ಮಾಡಿದ್ರು, ಒಂದು ವ್ಯವಸಾಯ ಮಾಡಿದ್ರು ಅದರಲ್ಲಿ ನಷ್ಟನೇ ಬರುತ್ತೆ ವಿನಃ ಲಾಭ ಯಾವುದೇ ಕಾರಣಕ್ಕೂ ಬರುವುದಿಲ್ಲ. ಮೆಂಟಲ್ ಟೆನ್ಷನ್ಸ್, ಮನೆಯಲ್ಲಿ ಯಾವಾಗಲೂ ಜಗಳ ಆಗ್ತಿರೋದು, ಏನೋ ಒಂದು ಸಮಸ್ಯೆಗಳು ಬರೋದು ಆಗುತ್ತೆ. ಆದ ಕಾರಣ ಮಂಗಳವಾರದ ದಿವಸ ಉಗುರುಗಳನ್ನು ಕಟ್ ಮಾಡಬಾರ್ದು. ಬುಧವಾರದ ದಿವಸ ಉಗುರುಗಳನ್ನು ಕಟ್ ಮಾಡಿದರೆ ಮನಃಶಾಂತಿ, ಆರೋಗ್ಯ ಲಾಭ ಅಂತ ಹೇಳಿದ್ದಾರೆ. ಬುಧವಾರದ ದಿವಸ ಉಗುರುಗಳನ್ನು ಕಟ್ ಮಾಡಿಕೊಂಡ್ರೆ ಮನಃಶಾಂತಿಯಾಗಿರುತ್ತೆ. ನಮಗೆ ಎಂತಹ ಸಮಸ್ಯೆಗಳು ಬಂದರೂ ಸಹ ಅದನ್ನು ತಡ್ಕೊಳ್ಳುವಂತಹ ಶಕ್ತಿಯನ್ನು ಬುಧಗ್ರಹ ನಮಗೆ ಕೊಡುತ್ತಾನೆ. ಅದೇ ರೀತಿಯಾಗಿ ಆರೋಗ್ಯ ವೃದ್ಧಿ, ಯಾವುದಾದ್ರೂ ಕಾಯಿಲೆಗಳಿಂದ ನಾವು ನರಳ್ತಾ ಇದ್ರೂ ಸಹ ಆ ಸಮಸ್ಯೆಗಳು ಸ್ವಲ್ಪವಾಗಿ ತೊಲಗಿ ಹೋಗುತ್ತೆ, ಒಳ್ಳೆಯ ಆರೋಗ್ಯ ಸಿದ್ಧಿ ಆಗುತ್ತೆ. ಮುಖ್ಯವಾಗಿ ಗುರುವಾರದ ದಿವಸ ಉಗುರುಗಳನ್ನು ಕಟ್ ಮಾಡಿದ್ರೆ ಧನಲಾಭ, ಆಕಸ್ಮಿಕವಾಗಿ ಯಾವುದೋ ಒಂದು ರೂಪದಲ್ಲಿ ಧನಲಾಭ ಬರುತ್ತೆ ಅಂತ ಸಹ ನಮಗೆ ಪ್ರಾಚೀನ ಗ್ರಂಥಗಳಲ್ಲಿ ಋಷಿಗಳು ತಿಳಿಸಿದ್ದಾರೆ. ಅದೇ ರೀತಿಯಾಗಿ ಶುಕ್ರವಾರದ ದಿವಸ ಉಗುರುಗಳನ್ನು ಕಟ್ ಮಾಡಿದ್ರೆ ಅಷ್ಟ ಕಷ್ಟಗಳು ಅನುಭವಿಸಬೇಕು, ವ್ಯಾಧಿ ಪೀಡೆ ಬರುತ್ತೆ. ಅದೇ ರೀತಿಯಾಗಿ ಲಕ್ಷ್ಮೀದೇವಿ ಮನೆಯಿಂದ ಹೊರಟೋಗ್ತಾಳೆ, ದರಿದ್ರ ದೇವತೆ ಆ ಮನೆಯಲ್ಲಿ ಪ್ರವೇಶ ಮಾಡ್ತಾಳೆ ಅಂತ ಸಹ ಹೇಳಿದ್ದಾರೆ. ಶುಕ್ರವಾರದ ದಿವಸ ನಾವು ಉಗುರುಗಳನ್ನು ಕಟ್ ಮಾಡಿದ್ರೆ ಅಷ್ಟ ಕಷ್ಟಗಳು ಅನುಭವಿಸ್ಬೇಕಂತೆ, ಕಾಯಿಲೆಗಳು ಹೆಚ್ಚಾಗುತ್ತೆ. ಲಕ್ಷ್ಮೀದೇವಿ ಮನೆಯನ್ನು ಬಿಟ್ಟು ಹೊರಟೋಗ್ತಾಳೆ. ಆದ ಕಾರಣ ಶುಕ್ರವಾರದ ದಿವಸ ಉಗುರುಗಳನ್ನು ಕಟ್ ಮಾಡಬಾರದು. ಶನಿವಾರದ ದಿವಸ ಉಗುರುಗಳನ್ನು ಕಟ್ ಮಾಡಿದ್ರೆ ಶನಿ ಬಾಧೆಗಳು ತೊಲಗಿ ಹೋಗುತ್ತವೆ. ಅದೇ ರೀತಿಯಾಗಿ ಶತ್ರು ಪೀಡೆ ನಿವಾರಣೆ ಆಗುತ್ತದೆ. ನಮಗೆ ಶತ್ರುಗಳು ಯಾರಾದರೂ ಇದ್ರೂ ಸಹ ಅವರು ನಮಗೆ ಮಿತ್ರರಾಗ್ತಾರೆ ಅಂತ ಸಹ ಹೇಳಿದ್ದಾರೆ. ನೆನಪಿಟ್ಕೊಳ್ಳಿ ಚೆನ್ನಾಗಿ. ಭಾನುವಾರದ ದಿವಸ, ಮಂಗಳವಾರದ ದಿವಸ, ಶುಕ್ರವಾರದ ದಿವಸ, ಹುಣ್ಣಿಮೆ, ಅಮಾವಾಸ್ಯೆ, ಏಕಾದಶಿ ತಿಥಿಗಳಲ್ಲಿ ಯಾವುದೇ ಕಾರಣಕ್ಕೂ ಉಗುರುಗಳನ್ನು ಕಟ್ ಮಾಡಬಾರದು. ಅದೇ ರೀತಿಯಾಗಿ ಪರ್ವ ದಿನಗಳಲ್ಲಿ ಶ್ರೀರಾಮನವಮಿ, ಕೃಷ್ಣಾಷ್ಟಮಿ, ಶಿವರಾತ್ರಿ, ಗಣೇಶನ ಹಬ್ಬ, ಇಂಥ ಪರ್ವ ದಿನಗಳಲ್ಲಿ ಸಹ ಉಗುರುಗಳನ್ನು ಕಟ್ ಮಾಡಬಾರದು. ಮುಖ್ಯವಾಗಿ ಮನೆಯಲ್ಲಿ ಉಗುರುಗಳನ್ನು ಕಚ್ಚಬಾರದು. ಜಾಸ್ತಿ ಜನ ಮನೆಯಲ್ಲಿ ಉಗುರುಗಳನ್ನು ಕಚ್ಚಿ ಅಲ್ಲೇ ಉಗುಳ್ತಾ ಇರ್ತಾರೆ. ಆ ರೀತಿ ಯಾವುದೇ ಕಾರಣಕ್ಕೂ ಮಾಡಬಾರದು. ಮುಖ್ಯವಾಗಿ ಉಗುರುಗಳನ್ನು ಕಟ್ ಮಾಡಿದ ನಂತರ ಅದನ್ನು ಒಂದು ಪೇಪರಲ್ಲಿ ನಾವು ಚೆನ್ನಾಗಿ ಸುತ್ತಕೊಂಡು ಯಾರೂ ತುಳಿದೀರ ಇರುವಂತಹ ಪ್ರದೇಶದಲ್ಲಿ ಹಾಕಬೇಕು. ಮನೆ ಆವರಣದಲ್ಲಿ, ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಉಗುರುಗಳನ್ನು ನಾವು ಬಿಡಬಾರದು, ಎಸೆಯಬಾರದು. ಆ ರೀತಿ ಮಾಡಿದರೆ ಖಂಡಿತವಾಗಲೂ ಲಕ್ಷ್ಮೀದೇವಿ ಮನೆಯಿಂದ ಹೊರಗೆ ಹೋಗ್ತಾಳೆ, ದರಿದ್ರ ದೇವತೆ ಆ ಮನೆಯಲ್ಲಿ ಪ್ರವೇಶವಾಗ್ತಾಳೆ. ಇದು ಚೆನ್ನಾಗಿ ಎಲ್ಲರೂ ನೆನ್ಪಿಟ್ಕೋಬೇಕು. ಅದೇ ರೀತಿಯಾಗಿ ಕ್ಷವರ ಅಂದರೆ ಶೇಮಿಂಗ್ ಆಗಲಿ ಕಟಿಂಗ್ ಆಗಲಿ ಭಾನುವಾರದ ದಿವಸ ಮಾಡಿಸ್ಕೊಳ್ಳಬಾರದು. ಮಂಗಳವಾರದ ದಿವಸ, ಶುಕ್ರವಾರದ ದಿವಸ,
ಹುಣ್ಣಿಮೆ, ಅಮಾವಾಸ್ಯೆ, ಏಕಾದಶಿ, ಅಷ್ಟಮಿ ತಿಥಿಗಳಲ್ಲಿ ಯಾವುದೇ ಕಾರಣಕ್ಕೂ ಕ್ಷೌರ ಮಾಡಿಸಿಕೊಳ್ಳಬಾರದು. ಪರ್ವದಿನಗಳಲ್ಲಿ ಅಂದರೆ ಶ್ರೀರಾಮನವಮಿ, ಕೃಷ್ಣಾಷ್ಟಮಿ, ಗೌರಿ ಗಣೇಶನ ಹಬ್ಬ, ಶಿವರಾತ್ರಿ ಇಂಥ ಹಬ್ಬಗಳ ದಿವಸ ಸಹ ನಾವು ಕಟಿಂಗು ಶೇವಿಂಗು ಮಾಡಿಸ್ಕೊಳ್ಳಬಾರದು. ಈಗ ಜಾಸ್ತಿ ಜನ ಮಾಡ್ತಾ ಇರೋ ತಪ್ಪೇನೆಂದರೆ ಭಾನುವಾರದ ದಿವಸ ಹಾಲಿಡೇ ಇರುತ್ತಲ್ವ, ಅವತ್ತೇ ಶೇವಿಂಗು ಕಟಿಂಗು ಮಾಡಿಸ್ಕೊಳ್ತಾ ಇರ್ತಾರೆ. ಭಾನುವಾರ ಅಂದರೆ ಗ್ರಹಾಧಿಪತಿ ಆಗಿರ್ತಕ್ಕಂಥ ಸೂರ್ಯದೇವನಿಗೆ ಇಷ್ಟವಾಗಿರುವಂತಹ ದಿವಸ ರವಿವಾರ. ಅವತ್ತು ಮದ್ಯಮಾಂಸಗಳನ್ನು ಸ್ವೀಕಾರ ಮಾಡಬಾರದು ಅಂತ ಹೇಳಿದ್ದಾರೆ. ಪೂರ್ವಕಾಲದಲ್ಲಿ ಭಾನುವಾರ ಎಲ್ಲರೂ ಸೂರ್ಯದೇವನನ್ನು ಆರಾಧನೆ ಮಾಡ್ತಿದ್ರು. ಆರೋಗ್ಯಂ ಭಾಸ್ಕರ ಅಧೀನಂ, ಆಯುರಾರೋಗ್ಯಗಳನ್ನು ಐಶ್ವರ್ಯವನ್ನು ಕೊಡುವವನು ಸೂರ್ಯದೇವ. ಪಾಂಡವರು ವನವಾಸ ಮಾಡುವಾಗ ಸಹ ಅವರಿಗೆ ಅಕ್ಷಯ ಪಾತ್ರೆಯನ್ನು ಕೊಡ್ತಾನೆ ಸೂರ್ಯದೇವ. ಅದೇ ರೀತಿಯಾಗಿ ಸತ್ರಾಜಿತ್ಗೆ ಶಮಂತಕ ಮಣಿಯನ್ನು ಕೊಡ್ತಾನೆ. ಆ ಸೂರ್ಯದೇವನನ್ನ ಶ್ರೀರಾಮಚಂದ್ರ ಮೂರ್ತಿ ಉಪಾಸನೆ ಮಾಡಿದ್ದಾನೆ. ಎಲ್ಲ ದೇವಾನಿ ದೇವತೆಗಳು ಸಹ ಸೂರ್ಯನಾರಾಯಣ ಮೂರ್ತಿಗೆ ನಮಸ್ಕಾರ ಮಾಡ್ತಾರೆ, ಅರ್ಘ್ಯ ಪ್ರದಾನ ಮಾಡ್ತಾರೆ. ಯಾಕಂದರೆ ಸೂರ್ಯದೇವ ಪ್ರತ್ಯಕ್ಷ ಭಗವಂತ, ಪ್ರತಿ ಯುಗದಲ್ಲೂ ಕಣ್ಣಿಗೆ ಕಾಣಿಸುವಂತಹ ದೇವರು. ಆರೋಗ್ಯಂ ಭಾಸ್ಕರಾಧೀನಂ, ಆ ಸೂರ್ಯದೇವನು ಹುಟ್ಟಿರುವಂತಹ ದಿವಸವೇ ಈ ರವಿವಾರ, ಭಾನುವಾರ. ಆ ದಿವಸ ನಾವು ಕಟಿಂಗು ಶೇವಿಂಗು ಮಾಡಿಸಿಕೊಳ್ಳಬಾರದು. ಬುಧವಾರ, ಗುರುವಾರ, ಸೋಮವಾರ, ಶನಿವಾರ ಕಟಿಂಗ್ ಮಾಡಿಸ್ಕೊಳ್ಳಬಹುದು. ಮುಖ್ಯವಾಗಿ ಮಧ್ಯಾಹ್ನ 12 ಗಂಟೆ ನಂತರ ಯಾವುದೇ ಕಾರಣಕ್ಕೂ ಕಟಿಂಗು ಶೇವಿಂಗು ಮಾಡಿಸ್ಕೊಳ್ಬಾರದು. ಜಾಸ್ತಿ ಜನ ರಾತ್ರಿ ಹೊತ್ತು ಹೋಗಿ ಕಟಿಂಗ್ ಶಾಪ್ಗೆ ಕಟಿಂಗು ಶೇವಿಂಗು ಮಾಡಿಸ್ಕೊಂಡು ಬರ್ತಾ ಇರ್ತಾರೆ. ಅಂಥವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ದುಡ್ಡು ನಿಲ್ಲುವುದಿಲ್ಲ. ಅವ್ರ ಮನೆಯಲ್ಲಿ ಚಿನ್ನ, ಬೆಳ್ಳಿ ಯಾವುದೂ ಸಹ ನಿಲ್ಲುವುದಿಲ್ಲ. ಎಲ್ಲ ಒಡವೆಗಳು ಬ್ಯಾಂಕಲ್ಲಿರುತ್ತೆ, ಬೇಕಾದರೆ ನೀವು ಚೆಕ್ ಮಾಡಿಕೊಳ್ಳಿ. ಈ ವಿಷಯಗಳನ್ನು ನಾವು ತಿಳಿದುಕೊಂಡು ಸ್ವಲ್ಪ ಎಚ್ಚರಿಕೆಯಿಂದ ಇದ್ದರೆ ನಮ್ಮ ಜೀವನ ಸಂತೋಷವಾಗಿರುತ್ತೆ. ಮತ್ತೊಬ್ಬರು ಕಾಮೆಂಟಲ್ಲಿ ಕೇಳಿದ್ದಾರೆ, ವೀಳ್ಯದೆಲೆ ಬಳ್ಳಿಯನ್ನು ಮನೆ ಹತ್ರ ಬೆಳೆಸಿಕೊಳ್ಳಬಹುದಾ ಗುರೂಜಿ ಅಂತ ಕೇಳಿದ್ದಾರೆ. ಖಂಡಿತವಾಗಲೂ ಮನೆ ಹತ್ರ ವೀಳ್ಯದೆಲೆ ಬಳ್ಳಿಯನ್ನು ಬೆಳೆಸಿಕೊಳ್ಳಬಹುದು. ತುಳಸಿ ಗಿಡ ನಮ್ಮ ಹಿಂದೂಗಳ ಮನೆ ಹತ್ರ ಎಷ್ಟು ಪ್ರಾಮುಖ್ಯತೆಯನ್ನು ಹೊಂದಿದೆಯೋ ವೀಳ್ಯದೆಲೆ ಗಿಡ ಸಹ ಅಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ಯಾಕಂದರೆ ನಾವು ವಿಷ್ಣುಮೂರ್ತಿ ಪೂಜೆಯಲ್ಲಿ ತುಳಸಿಯನ್ನು ವಿನಿಯೋಗಿಸ್ತೀವಿ. ತುಳಸಿ ಇಲ್ದಿರ ನಾವು ವಿಷ್ಣುಮೂರ್ತಿ ಪೂಜೆಯನ್ನು ಮಾಡುವುದಕ್ಕೆ ಆಗೋದಿಲ್ಲ. ಅದೇ ರೀತಿಯಾಗಿ ಎಲ್ಲ ದೇವಾನಿ ದೇವತೆಗಳಿಗೂ ನಾವು ನೈವೇದ್ಯ ಇಟ್ಟ ನಂತರ ತಾಂಬೂಲಂ ಸಮರ್ಪಯಾಮಿ ಅಂತ ಹೇಳ್ತೀವಿ ಮಂತ್ರದಲ್ಲಿ. ಪೂಗಿ ಪುಲೈಸ್ಸ ಕರ್ಪೂರೈರ್ ನಾಗವಳ್ಳಿದಳೈರ್ಯುತಂ ಮುಕ್ತಾಚೂರ್ಣ ಸಮಾಯುಕ್ತಂ ತಾಂಬೂಲಂ ಪ್ರತಿಗೃಹ್ಯತಾಂ ಅಂತ ತಾಂಬೂಲವನ್ನು ದೇವತೆಗಳಿಗೆ ಸಮರ್ಪಣೆ ಮಾಡ್ತೀವಿ. ನಾಗವಳ್ಳಿ ದಳ ಅಂದರೆ ವೀಳ್ಯದೆಲೆ, ಅಡಿಕೆ, ಸುಣ್ಣ ನಾವು ದೇವರಿಗೆ ಸಮರ್ಪಣೆ ಮಾಡ್ತೀವಿ. ಆದ ಕಾರಣ ಎಲ್ಲ ದೇವಾನಿ ದೇವತೆಗಳು ತಾಂಬೂಲವನ್ನು ಸ್ವೀಕಾರ ಮಾಡುತ್ತಾರೆ. ಅಮ್ಮನವರಿಗೆ ತಾಂಬೂಲ ಅಂದರೆ ತುಂಬ ಇಷ್ಟ. ಆದ ಕಾರಣ ವೀಳ್ಯದೆಲೆ ಮನೆ ಹತ್ರ ಬೆಳೆಸ್ಕೊಳ್ಳೋದು ತುಂಬ ಒಳ್ಳೆಯದು. ಕಳಶದಲ್ಲಿ ಸಹ ನಾವು ಮಾವಿನೆಲೆ ಇಡೋದಕ್ಕೆ ಮಾವಿನೆಲೆ ಸಿಗಲಿಲ್ಲ ಅಂದರೆ ಈ ವೀಳ್ಯದೆಲೆಗಳನ್ನಿಟ್ಟು ನಾವು ಕಳಶದ ಮೇಲೆ ತೆಂಗಿನಕಾಯಿಯನ್ನಿಟ್ಟು ಪೂಜೆ ಮಾಡಿಕೊಳ್ಳಬಹುದು ಅಂತ ಸಹ ಹಿರಿಯರು ಹೇಳಿದ್ದಾರೆ. ಮುಖ್ಯವಾಗಿ ಮಂಗಳವಾರದ ದಿವಸ ವೀಳ್ಯದೆಲೆಗಳ ಹಾರವನ್ನು ಸಿದ್ಧ ಮಾಡಿ ಆಂಜನೇಯ ಸ್ವಾಮಿಗೆ ಸಮರ್ಪಣೆ ಮಾಡಿ ಮತ್ತೆ ಅದರಲ್ಲಿರುವಂತಹ ವೀಳ್ಯದೆಲೆಗಳನ್ನು ತಗೊಂಡು ಬಂದು ನಾವು ಸೇವನೆ ಮಾಡಿದ್ರೆ ಶತ್ರು ಬಾಧೆ ನಿವಾರಣೆ ಆಗುತ್ತೆ. ಮನೆಗಿಡಿದಿರುವಂತಹ ಗ್ರಹ ದೋಷಗಳು, ಅದೇ ರೀತಿಯಾಗಿ ನರಪೀಡೆ, ನರದೃಷ್ಟಿ ಎಲ್ಲ ಸಹ ತೊಲಗು ಹೋಗುತ್ತೆ ಅಂತ ಸಹ ನಮಗೆ ಪ್ರಾಚೀನ ಗ್ರಂಥಗಳಲ್ಲಿ ಋಷಿಗಳು ತಿಳಿಸಿಕೊಟ್ಟಿದ್ದಾರೆ. ಪೂರ್ವಕಾಲದಲ್ಲಿ ನಮ್ಮ ಅಜ್ಜಿ ಅಜ್ಜಂದಿರು ಅಂದರೆ ನಮ್ಮ ಪೂರ್ವಜರು ಊಟ ಮಾಡಿದ ನಂತರ ತಾಂಬೂಲ ಸೇವನೆ ಮಾಡ್ತಿದ್ರು. ಯಾಕಂದರೆ ತಾಂಬೂಲ ಹಾಕ್ಕೊಂಡ್ರೆ ಚೆನ್ನಾಗಿ ಡೈಜೆಷನ್ ಆಗುತ್ತೆ, ಬಾಯಲ್ಲಿ ದುರ್ವಾಸನೆ ಬರುವುದಿಲ್ಲ ತಾಂಬೂಲ ಹಾಕ್ಕೊಂಡ್ರೆ. ಮುಖ್ಯವಾಗಿ ಮಹಿಳೆಯರಿಗೆ ಕ್ಯಾಲ್ಶಿಯಂ ಬೇಕು. ನಾವು 1 ಲೀಟರ್ ಹಾಲು ಕುಡಿದರೆ ಎಷ್ಟು ಕ್ಯಾಲ್ಶಿಯಂ ಆದರೆ ಸಿಗುತ್ತೋ ಸ್ವಲ್ಪ ಸುಣ್ಣ ಹಾಕ್ಕೊಂಡ್ರೆ ಅಷ್ಟು ಕ್ಯಾಲ್ಶಿಯಂ ಸಿಗುತ್ತೆ. ಬರೀ ಸುಣ್ಣ ನಾವು ತಿನ್ನೋಕ್ಕಾಗುತ್ತಾ? ಯಾವುದೇ ಕಾರಣಕ್ಕೂ ಬರೀ ಸುಣ್ಣ ನಾವು ತಿನ್ನೋದಕ್ಕಾಗೋದಿಲ್ಲ. ಆದರೆ ತಾಂಬೂಲ ಹಾಕ್ಕೊಳ್ಳೋವಾಗ ಅದರಲ್ಲಿ ನಾವು ಸುಣ್ಣ ಖಂಡಿತವಾಗ್ಲೂ ಹಾಕ್ಕೊಳ್ತೀವಿ. ಅದ ಕಾರಣ ಹೆಂಗಸರಿಗೆ ಒಳ್ಳೆ ಕ್ಯಾಲ್ಶಿಯಂ ಸಹ ಅದರಲ್ಲಿ ಸಿಗ್ತಾ ಇತ್ತು. ಈಗ ನಮ್ಮ ಪೂರ್ವ ಪದ್ಧತಿಗಳನ್ನೆಲ್ಲ ನಾವು ಮರ್ತು ಹೋಗ್ತಾ ಇದ್ದೀವಿ. ಆದ ಕಾರಣ ದಿನಕ್ಕೆ 1 ಬಾರಿ ಆದರೂ ತಾಂಬೂಲವನ್ನು ಹಾಕಿಕೊಳ್ಳಬೇಕು ಮಹಿಳೆಯರು. ಪುರುಷರು ಸಹ ತಾಂಬೂಲವನ್ನು ಹಾಕಿಕೊಳ್ಳುವುದು ಒಳ್ಳೆಯದು. ಯಾಕಂದರೆ ತಿಂದಿರುವಂತಹ ಪದಾರ್ಥ ಚೆನ್ನಾಗಿ ಜೀರ್ಣ ಆಗುತ್ತೆ.
ತಾಂಬೂಲಕ್ಕೆ ವಿಶೇಷವಾಗಿರುವಂತಹ ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾರೆ. ಮುಖ್ಯವಾಗಿ ಮಹಿಳೆಯರು ಪೀರಿಯಡ್ಸ್ ಟೈಮಲ್ಲಿ, ಅಂದರೆ ತಿಂಗಳಲ್ಲಿ 5 ದಿವಸ ಮನೆಗೆ ದೂರ ಆಗ್ತಾರಲ್ವ, ಆವಾಗ ಆ ವೀಳ್ಯದೆಲೆ ಬಳ್ಳಿಗೆ ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರದು. ತುಳಸಿ ಗಿಡಕ್ಕೂ 5 ದಿವಸ ನೀರನ್ನು ಹಾಕಬಾರದು. ಈ ವೀಳ್ಯದೆಲೆ ಬಳ್ಳಿಗೆ ಸಹ ನೀರನ್ನು ಹಾಕಬಾರದು. ಯಾಕಂದರೆ ತುಳಸಿ ಗಿಡದಲ್ಲಿ ಲಕ್ಷ್ಮೀನಾರಾಯಣರು ಯಾವ ರೀತಿ ವಾಸವಾಗಿರ್ತಾರೋ ವೀಳ್ಯದೆಲೆ ಬಳ್ಳಿಯಲ್ಲಿ ಗೌರಿ ದೇವಿ ವಾಸವಾಗಿರುತ್ತಾಳೆ. ಆದ ಕಾರಣ ವೀಳ್ಯದ ಗಿಡಗೆ ಹೆಂಗಸರು ಋತುಕಾಲದಲ್ಲಿ ಯಾವುದೇ ಕಾರಣಕ್ಕೂ ನೀರನ್ನು ಸಮರ್ಪಣೆ ಮಾಡಬಾರದು. ಮೃತ ಶೌಚ ಇರುವಾಗ, ಅಂದರೆ ಯಾರಾದರೂ ತೀರ್ಕೊಂಡು ಅಶೌಚ ಬರುತ್ತಲ್ವಾ, ಆವಾಗ ಸಹ ಆ ಗಿಡವನ್ನು ಮುಟ್ಟಬಾರದು. ಮುಖ್ಯವಾಗಿ ಮಂಗಳವಾರದ ದಿವಸ, ಶುಕ್ರವಾರದ ದಿವಸ, ಭಾನುವಾರದ ದಿವಸ, ಹುಣ್ಣಿಮೆ, ಅಮಾವಾಸ್ಯೆಯ ದಿವಸ ವೀಳ್ಯದೆಲೆಗಳನ್ನು ಯಾವುದೇ ಕಾರಣಕ್ಕೂ ಕೀಳಬಾರದು. ಸಂಜೆ 6 ಗಂಟೆ ಅನಂತರ ವೀಳ್ಯದೆಲೆಗಳನ್ನು ಆ ಗಿಡದಲ್ಲಿ ಯಾವುದೇ ಕಾರಣಕ್ಕೂ ಕೀಳಬಾರದು ಅಂತ ಸಹ ಪ್ರಾಚೀನ ಗ್ರಂಥಗಳಲ್ಲಿ ಋಷಿಗಳು ಹೇಳಿದ್ದಾರೆ. ಈ ನಿಯಮಗಳನ್ನು ಆಚರಿಸಿದರೆ ಖಂಡಿತವಾಗಲೂ ವೀಳ್ಯದೆಲೆ ಬಳ್ಳಿಯನ್ನು ಮನೆ ಹತ್ರ ಬೆಳೆಸಿಕೊಳ್ಳಬಹುದು. ತುಂಬ ಒಳ್ಳೆಯದು. ನೋಡಿದ್ರಲ್ಲ ವೀಕ್ಷಕರೇ, ಅತಿ ಮುಖ್ಯವಾದ 3 ವಿಷಯಗಳನ್ನು ಈ ವಿಡಿಯೋನಲ್ಲಿ ನಾವು ತಿಳಿದುಕೊಂಡ್ವಲ್ಲ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಖಂಡಿತವಾಗಲೂ ಒಂದು ಲೈಕ್ ಮಾಡಿ. ನೀವು ಮಾಡುವಂತಹ ಒಂದು ಲೈಕ್ನಿಂದ ಇಂತಹ ಹಲವಾರು ವಿಚಾರಗಳನ್ನು ನಿಮಗೆ ತಿಳಿಸಬೇಕು ಅನ್ನುವಂತಹ ಉತ್ಸಾಹ, ಕುತೂಹಲ ನಮ್ಮಲ್ಲಿ ಬರುತ್ತೆ. ನಮ್ಮ ಚಾನಲ್ನ ಮೊದಲನೇ ಬಾರಿ ನೀವು ನೋಡ್ತಾ ಇದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಲೋಕ ಸಮಸ್ತ ಸುಖಿನೋ ಭವಂತು. ಸ್ವಸ್ತಿ.